ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया नन्दगोपकुमाराय गोविन्दाय नमो नमः। चेतोदर्पणमार्जनं भवमहाधवाग्नि निर्वापणम् श्रेयः कैरव चन्द्रिका वितरणं विद्यावधू जीवनम् आनन्दाम्बुधिवर्धनं प्रतिपदं पूर्णामृत स्वादनं सर्वात्मा स्नपनं परं विजयते श्रीकृष्ण संकीर्तनं नामकारी बहुधा निज सर्वशक्ति तत्रार्पितनियमित स्मरणेन कालः एतादृशी तव कृपा भगवन्नमापि दुर्दैवं दृश्यं इह जनेनानुरागः तृणादपि सुनिच्छेन तरोरपि सहिष्णुना अमानेन मानदेन कीर्तनीय सदा हरि। न धनं न जनं न सुन्दरीं कवितं वा जगदीश कामहे मम जन्मनि जन्मनीश्वरे भवताद् भक्तिरहेतुकी त्वयि हे नन्दतनुजा किङ्कपङ्कज स्थितधूळि सदृशं विचिन्तये नयनं गलदश्रुधारया वदनं गद्गदरुद्धया गिरा पुलकैर्निचित्तं वपुः तव नाम ग्रहणे भविष्यति युगायितं निमेषेण चक्षुषा प्रावृषायितं शून्यायितं जगत्सर्वं गोविन्दविरहेण मे आश्लिष्य वा पादरतां विनस्तु मामदर्शनान्मर्महताम्। जय श्री कृष्ण चैतन्य प्रभु नित्यानंद श्री अद्वैत गदाधर शिवासदि गौर भक्तवृंद। हरे कृष्ण 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 हरे 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 राम 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 हरे 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 कृष्ण 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 हरे हरे
ಹರೆ ರಾಮ 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 ಹರೆ ಹರೆ. ಹರೇ ಕೃಷ್ಣ 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 ಹರೇ ಹರೆ. ಹರೆ ರಾಮ 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 ಹರೇ ಹರೆ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಸ್ವಾಗತ. ಇಂದಿನ ವಿಷಯ ಶ್ರೀಮದ್ ಭಾಗವತಂ 2ನೇ ಸ್ಕಂದ 4ನೇ ಅಧ್ಯಾಯ ಮುಗಿದ 5ನೇ ಅಧ್ಯಾಯ, ಚಾಪ್ಟರ್ 5, ದಿ ಕಾಸ್ ಆಫ್ ಆಲ್ ಕಾಸಸ್. 1ನೇ ಶ್ಲೋಕ. ನಾರದ ಉವಾಚ ದೇವದೇವ ನಮಸ್ತೆ ಅಸ್ತು ಭೂತಭಾವನಾ ಪೂರ್ವಜ ಯದ್ವಿಜ್ಞಾನೀತಿ ಯದ್ವಿಜ್ಞಾನಿ ಯಜ್ಞಾನಂ ಆತ್ಮತತ್ವನಿದರ್ಶನಂ. ಶಬ್ದಾರ್ಥ. ನಾರದಃ ಉವಾಚ. Sri Narada said, Deva, of all demigods, Deva, the demigod, Namaha, obeisances, they unto you as Astu are, Bhuta Bhavana, the generator of all living beings, Purvaja, the firstborn, Tad Vijnanihi, please explain that knowledge. Yat Jnanam, which knowledge? Atma Tattva, transcendental. Nidarshanam, specifically directs. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ. ಜಯ ಶ್ರೀ ಪ್ರಭುಪಾದ. ಶ್ರೀ ನಾರದ ಮುನಿ asked Brahmaji, O chief amongst the demigods, O first-born living entity, I beg to offer my respectful obeisances unto you. Please tell that transcendental knowledge which specifically directs one to the truth of the individual soul and the super soul. ಇವತ್ತಿನ ಶ್ಲೋಕ, ಇವತ್ತಿನ ಅಧ್ಯಾಯ 5ನೇ ಅಧ್ಯಾಯ ಪ್ರಾರಂಭ ಆಗ್ತಾ ಇದೆ. ಶ್ರೀ ನಾರದ ಉವಾಚ. ಹರೇ ಕೃಷ್ಣ. ನಾರದರು ಬ್ರಹ್ಮದೇವರೇನಾಗ್ತಾರೆ? ನಾರದರಿಗೆ ಗುರುನೂ ಖರೆ, ತಂದೆನೂ ಖರೆ ಅಲ್ಲ. ಶ್ರೀ ನಾರದ ಮುನಿ ಆಸ್ಟ್ ಬ್ರಹ್ಮಾಜಿ, ಓ ಚೀಫ್ ಅಮಂಗ್ಸ್ ದಿ ಡೆಮಿಗಾಡ್ಸ್, ದೇವ ದೇವ. ನೀವು ಗಮನಿಸಿ ನೋಡಬೇಕು ಪ್ರಭುಪಾದರ ಪುಸ್ತಕದಲ್ಲಿ. ಅಲ್ಲಿ ಓ ಚೀಫ್ ಅಮಂಗ್ಸ್ ದಿ ಡೆಮಿಗಾಡ್ಸ್, ಓ ಫಸ್ಟ್ ಬಾರ್ನ್ ಲಿವಿಂಗ್ ಎಂಟಿಟಿ, ಐ ಬೆಗ್ ಟು ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅನ್ ಟು ಯು. ಇಲ್ಲಿ ದೇವ, ದಿ ಡೆಮಿಗಾಡ್ಸ್, ನಮಃ ಒಬೇಸೆನ್ಸಸ್, ದೇ ಅನ್ ಟು ಯು. ಅಲ್ಲಿ ಯು ನೋಡಿದ್ರೆ ಸಣ್ಣದ ವಾಯ್, ಲೆಟರ್ ಸಣ್ಣದ ವಾಯ್. ಯಾವಾಗ ಕೃಷ್ಣಗಿರ್ತದ, ಕೃಷ್ಣ ರಾಮ ಭಗವಂತನ ಅವತಾರವೆಲ್ಲ ಒಂದೇ, ಅಲ್ಲಿ ಮಾತ್ರ ಕ್ಯಾಪಿಟಲ್ ವಾಯ್ ಬರ್ತದಲ್ಲಿ. ವಾಯು ಯು, ವಾಯ್ ಕ್ಯಾಪಿಟಲ್. ಬಾಕಿ ಎಲ್ಲರಿಗೂ ವಾಯ್ ಸಣ್ಣ ಸಣ್ಣ ವಾಯ್ನೇ ಅದ. ದೇವ ಆದರೆ ಪರಂ ದೇವೋತ್ತಮ ಪುರುಷ ಅಲ್ಲ. ಇದು ವ್ಯತ್ಯಾಸ ನಾವು ನೋಡ್ಕೋಬೇಕದ. ಯಾರೇ ಬೇರೆ ಅವರು ಇರಲಿ, ಅಲ್ಲಿ ವಾಯ್ ಸಣ್ಣದ ಅದ. ಹೀ ಅಂತೆಲ್ಲರ ಶಬ್ದ ಉಪಯೋಗ ಮಾಡಿದ್ರೆ ಕೃಷ್ಣಗಿತ್ತಂದ್ರೆ ಕ್ಯಾಪಿಟಲ್ ಎಚ್ ಇ, ಬಾಕಿಯವರಿಗೆಲ್ಲ ಸಣ್ಣ ಎಚ್ ಇ. ಯಾರ ದೇವಿ ದೇವತೆಗಳಿರ್ಬೋದು, ಬ್ರಹ್ಮ ಇರ್ಬೋದು,
ಇಂದ್ರ ಚಂದ್ರ ವರುಣವಾಯು ಯಾರೇ ಇರ್ಬೋದು, ಸಣ್ಣ ಎಚ್ ಸಣ್ಣ ವಾಯ್. ರಾಧಾರಾಣಿಗೆ ಮಾತ್ರ ಕ್ಯಾಪಿಟಲ್ ಮತ್ತು ಹೆಚ್ಚದಲ್ಲೇ. ಸುಮ್ಮನೆ ನನಗೆ ನೆನಪಾತ, ನಿಮಗೂ ತಿಳಿಸೋಣ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಶ್ರೀ ನಾರದ ಮುನಿ ಆಸ್ಟ್ ಬ್ರಹ್ಮಾಜಿ, ಓ ಚೀಫ್ ಅಮಂಗ್ಸ್ ದಿ ಡೆಮಿಗಾಡ್ಸ್, ಎಲ್ಲ ದೇವತೆಗಳಲ್ಲಿ ಮುಖ್ಯಸ್ಥರು. ಓ ಫಸ್ಟ್ ಬಾರ್ನ್ ಲಿವಿಂಗ್ ಎಂಟಿಟಿ, ಆದಿ ಕವಯೇ. ಮೊನ್ನೆ 2-3 ದಿವಸ ಚರ್ಚೆ ಮಾಡಿದ್ವಿ. ಆದಿಕವೇ ಅಂದರೆ ದಿ ಫಸ್ಟ್ ಬಾರ್ನ್. ಅವರಿಂದ ಮತ್ತೆ ಎಲ್ಲ ಜಗತ್ತು ಸೃಷ್ಟಿ ಆಗ್ತದೆ. ಆ ಬ್ರಹ್ಮದೇವರಿಗೆ ಜ್ಞಾನ ಕೊಟ್ಟವ್ರು ಯಾರು? ಭಗವಂತರಿಗೆ. ತೇನೇ ಬ್ರಹ್ಮ ಹೃದಯ ಆದಿಕವಯೇ. ತೇನೇ ಬ್ರಹ್ಮ ಅಂದ್ರೆ ಭಗವಂತ, ಇಲ್ಲಿ ಆದಿಕವೇ ಅಂದರೆ ಬ್ರಹ್ಮದೇವರಿಗೆ. ಬ್ರಹ್ಮದೇವರಿಗೆಲ್ಲ ಜ್ಞಾನ ಕೊಟ್ಟಿದ್ಯಾರು? ಕೃಷ್ಣ. ಆದಿಕವಯೇ ಒಳ್ಳೆ ಹೃದಯದಲ್ಲೇನೆ, ತೇನೇ ಬ್ರಹ್ಮ ಹೃದಯದಲ್ಲೇನೆ ಜ್ಞಾನೋದಯ ಎಲ್ಲ ಕೊಟ್ಟರು. ಓ ಫಸ್ಟ್ ಬಾರ್ನ್ ಲಿವಿಂಗ್ ಎಂಟಿಟಿ, ಐ ಬೆಗ್ ಟು ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಯು. ನೋಡಿಲ್ಲ, ಐ ಬೆಗ್ ಟು ಆಫರ್. ಎಷ್ಟೊಂದು ನಮ್ರತಾ ಭಾವನಾ ಬೇಕು. ಇವೆಲ್ಲ ಯಾಕೆ ಇಷ್ಟೊಂದು ನಮ್ರತಾ ಭಾವನಾ ಬೇಕು? ಅದು ಒಂದು ಪ್ರಶ್ನೆ ಬರಬೇಕಲ್ಲ. ಇಷ್ಟು ಯಾಕ್ರಿ ನಮ್ರತಾ? ಐ ಬೆಗ್ ಟು ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಯು. ಯಾಕೆ? ಅಹಂಕಾರ ನಮ್ಮಲ್ಲಿ ತುಂಬಿರ್ತದೆ. ಮೊದಲೇ ಮಾತು, ನಾನು ಯಾಕೆ ನಮಸ್ಕಾರ ಮಾಡಲಿ? ಆಮೇಲೆ ಬೇಗ ಏನಿದು ಅತಿ ಆತಲ್ಲ. ಸ್ಲೇವ್ ಮೆಂಟ್ಯಾಲಿಟಿ ಅಂದ್ಬಿಡ್ತಾರೆ ಇದಕ್ಕೆ ಯಾರು. ದಾಸಾನುದಾಸ್ ಬರೀ ಅನ್ನೋದಲ್ಲ, ಪ್ರಾಕ್ಟಿಕಲಿ ಆ ರೀತಿ ಆಗಬೇಕು. ಅದಕ್ಕೆ ಐ ಬೆಗ್ ಟು ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಯು. ಕೃಷ್ಣಗೆ ಯಾವ ರೀತಿ ನಾವು ಪೂಜಿಸ್ತೀವಿ ಅದೇ ರೀತಿ ಗುರುಗಳಿಗೆ. ನಾರದ್ರ ಬ್ರಹ್ಮಾಜಿಗೆ ಗುರುನೂ ಕರೆ, ತಂದೆನೂ ಕರೆ. ಅದಕ್ಕೆ ಕೃಷ್ಣನ ಯಾವ ರೀತಿ ಪೂಜಿಸ್ತಾರ ಅದೇ ರೀತಿ ಪೂಜಿಸ್ಬೇಕಂತ ಹೇಳಿ ಶಾಸ್ತ್ರ ಹೇಳ್ತದಲ್ಲ. ಯಸ್ಯ ದೇವೇ ಪರಾ ಭಕ್ತಿ ಯಥಾ ದೇವಿ ತಥಾ ಗುರು. ಹೆಂಗೆ ದೇವ್ರದ್ದು ಮಾಡ್ತೀವಿ ಅದೇ ರೀತಿ ಗುರುಗಳಿಗೆ ಮಾಡಬೇಕು. ಪ್ಲೀಸ್ ಟೆಲ್ ಮೀ ದಟ್ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಗುರುಗಳಿಗೇನು ಜ್ಞಾನ ಕೊಡಬೇಕಂತ ಅವ್ರಿಗೇನು ಹರ್ಕತ್ ಬಿದ್ದಿಲ್ಲ. ಅದು ತಗೊಳ್ಳೋರು ಆಸಕ್ತಿ ಇದ್ರೆ ಮಾತ್ರ ಕೊಡ್ತಾರೆ. ಆಸಕ್ತಿ ಇಲ್ಲ, ಕೊಡ್ಲಿಕ್ಕೆ ಹೋಗೋದಿಲ್ಲ. ಅದಕ್ಕೆ ಪ್ಲೀಸ್ ಟೆಲ್ ಮೀ ದಿ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್. ಸ್ಕೂಲ್ ಕಾಲೇಜ್ದಾಗಲ್ಲ ಇದು ದಿವ್ಯ ಜ್ಞಾನ, ಸ್ಪಿರಿಚುವಲ್ ನಾಲೆಡ್ಜ್, ವಿಚ್ specifically directs one to the truth of the individual soul and the super soul, which specifically directs. ಆ ಜ್ಞಾನದಿಂದ ನಮ್ಮನ್ನು ಡೈರೆಕ್ಟ್ ಮಾಡ್ತದೆ ಇದರ ಕಡೆ, ಒನ್ ಟು ದ ಟ್ರುತ್. ತತ್ವದರ್ಶಿನ ಆಗಬೇಕಲ್ಲ. ತತ್ವವಿತ್ತು ಮಹಾಭಾವೋ, ವೇದವಿತ್ ತತ್ವವಿತ್ ಇವೆಲ್ಲ ಆಗಬೇಕು ನಾವು. ವೇದದೆಲ್ಲ ಸರಿ ಅರ್ಥ, ವೇದವಿತ್. ತತ್ವದೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ರೆ ತತ್ವವಿತ್. ಅದಕ್ಕೆ ಪ್ಲೀಸ್ ಟೆಲ್ ಮೀ ದಿ ಟ್ರಾನ್ಸೆಂಡೆಂಟಲ್ ನಾಲೆಡ್ಜ್, ಅಂಥ ದಿವ್ಯ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ವಿಚ್ ಸ್ಪೆಸಿಫಿಕಲಿ ಡೈರೆಕ್ಟ್ಸ್ ಒನ್ ಟು ದಿ ಟ್ರುತ್. ಸತ್ಯಕ್ಕೆ ಒಯ್ತದೆ.
ಈ ಎದರ ಬಗ್ಗೆ ಸತ್ಯ? ಆಫ್ ದಿ ಇಂಡಿವಿಜುವಲ್ ಸೋಲ್, ಆತ್ಮ. ಈ ಶರೀರ ಬಗ್ಗೆ ಅಲ್ಲ, ಆತ್ಮ ಬಗ್ಗೆ. ಆ್ಯಂಡ್ ದಿ ಸೂಪರ್ ಸೋಲ್. ನೋಡಿ, ಎರಡು ಮತ್ತಲ್ಲಿ ಜೀವಾತ್ಮ, ಪರಮಾತ್ಮ ಎರಡು ಬೇರೆ ಬೇರೆ. ನಾವೇ ಪರಮಾತ್ಮ. ಮತ್ತು ಹಂಗಾಗಿದ್ದರೆ ಇಲ್ಲಿ ಎರಡು ಯಾಕೆ ಹೇಳ್ತಿದ್ದೆ? ಇಲ್ಲೊಂದು 2-3 ಶ್ಲೋಕ ನೆನಪು ಮಾಡ್ಕೊಂಡ ಗೀತೆಯಲ್ಲಿ ಬರುವುದು. ತಾತ್ಪರ್ಯ ಭಾಳ ದೊಡ್ಡದಿಲ್ಲ, ಒಂದು 2-3 ಶ್ಲೋಕ ಈ ಸದ್ಯಕ್ಕೆ ಈ ವಿಷಯಕ್ಕೆ ಸಂಬಂಧಪಟ್ಟ 4.34 ಕೃಷ್ಣ ಗೀತೆಯಲ್ಲಿ ಏನು ಹೇಳ್ತಾನೆ? ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದ್ಯಕ್ಷಂತೆ ತೇ ಜ್ಞಾನಂ ಜ್ಞಾನಿನ ಸ್ವತತ್ವದರ್ಶಿನ. ಜಸ್ಟ್ ಟ್ರೈ ಟು ಲರ್ನ್ ದಿ ಟ್ರುತ್. ಅದೇ ಇಲ್ಲದ ವಿಚ್ ಡೈರೆಕ್ಟ್ಸ್ ಒನ್ ಟು ದ ಟ್ರುತ್. ಅದಕ್ಕಿಲ್ಲೇ ಜಸ್ಟ್ ಟ್ರೈ ಟು ಲರ್ನ್ ದಿ ಟ್ರುತ್. ಹೆಂಗೆ? ಬೈ ಅಪ್ರೋಚಿಂಗ್ ಸ್ಪಿರಿಚುವಲ್ ಮಾಸ್ಟರ್. ನಾರದರು ನೋಡಿ ಗುರುಗಳ ಕಡೆ ಹೋಗಿ ಬ್ರಹ್ಮದೇವರ ಹತ್ರ ಬ್ರಹ್ಮಾಜಿ ನಮಸ್ಕಾರ ಮಾಡಿ ಪ್ರಶ್ನೆ ಹಾಕ್ತಾ ಇದ್ದಾರೆ. ಕೃಷ್ಣ ಬರೀ ಹೇಳಿದ್ದಲ್ಲ ಇದು. 4.3 ಬರೀ ಉಪದೇಶ ಮಾಡಿದ, ತಾನು ಮಾಡಿ ತೋರ್ಸಾನ. ಸಾಂದಿ ಮುನಿ ಆಶ್ರಮಕ್ಕೆ ಹೋಗಿ ತಾನು ತದ್ವಿದ್ಯೆ ಪ್ರಣಿಪಾತ್ ಸರೆಂಡರ್ ಆಗಿ 64 ದಿವಸದಲ್ಲಿ ಕಲಿತು ಬಿಟ್ಟ. ಅವನಿಗೆ ಅದಕ್ಕೆ ಬೇಕಾಗಿದ್ದ ಗುರು ಬೇಕಾಗಿಲ್ಲ. ಅವನೇ ಗುರು, ಜಗತ್ತು ಗುರು. ಕೃಷ್ಣಂ ಒಂದೇ ಜಗತ್ತು ಗುರು. ಮತ್ತೆ ಹಾಕಿದೆಲ್ಲ ನಮಗೆ ಕಲಿಸ್ಕೊಡ್ಲಿಕ್ಕೆ. ಪೂರ್ಣ ಸ್ವತಂತ್ರ ಭಗವಂತ. ಅವನಿಗೆ ಯಾವ ಇವೆಲ್ಲ ಬೇಕಾಗಿಲ್ಲ. ಅವತರಿಸಿದ್ದಾನಲ್ಲ ಮನುಷ್ಯನಾಗಿ. ಏನು ಮನುಷ್ಯ ಮಾಡ್ತಾನೆ? ಎಲ್ಲ ತಾನು ಮಾಡಿ ತೋರಿಸ್ತಾನೆ. ಆವಾಗ ನಾವು ಅದನ್ನು ಕೃಷ್ಣನು ಮಾಡ್ಯಾನ, ನಾವು ಕಲಿಯೋಣ. ರಾಮ ಮಾಡಿದ, ಚೈತನ್ಯ ಮಹಾಪ್ರಭುಗಳ ಗುರುಗಳ ಕಡೆ ಅವರಿಗೆಲ್ಲ ಬೇಕಾಗಿಲ್ಲ. ಈ ರೀತಿ ತದ್ವಿಧಿ ಪ್ರಣಿಪಾತೇನ. ಪ್ರಣಿಪಾತ ಅಂದರೆ ಸರೆಂಡರ್ ಆಗಬೇಕು. ಯಾವಾಗ ಶರಣಾಗ್ತೀವಿ ನೋಡಿ, ಇಂಪಾರ್ಟೆಂಟ್ ಪಾಯಿಂಟ್ಸು. ನಮ್ಮಲ್ಲಿ ಅಹಂಕಾರ ಇದ್ದರೆ ಶರಣಾಗೋದಿಲ್ಲ. ಬರೀ ಅನ್ನೋದಷ್ಟೇ ಬಾಯಿಲಿಂದ, ಸರೆಂಡರ್ ಆಗೋದಿಲ್ಲ. ಶರಣ ಆದಮೇಲೆ ಕೇಳ್ತೀವಿ. ಕೇಳುವುದಂದ್ರೆ ಬರೀ ಕಿವಿ ಕೊಡೋದಲ್ಲ, ಹೇಳಿದ್ದನ್ನು ಮಾಡೋದು. ಲಿಸನ್, ಇಂಗ್ಲೀಷ್ನಾಗ ಶಬ್ದ. ಲಿಸನ್ ಅಂದರೆ ಕೇಳೋದಾಯ್ತು, ಒಂದು ಅರ್ಥ. ಲಿಸನ್ ಅಂದರೆ ಹೇಳಿದ್ದು ಮಾಡೋದು. ಲಿಸನ್ ಟು ಮೀ. ಸ್ಕೂಲ್ನಾಗ ಹೆಂಗಿತ್ತು ಡಿಸಿಪ್ಲಿನಲ್ಲಿ? ಕಾಲೇಜ್ ಬಿಡ್ರಿ ಎಲ್ಲ ಹಾಳಾಗಿ ಹೋಗ್ಬಿಡ್ತದೆ. ನಮ್ಮ ಟೈಮ್ದಾಗ ಹಾಳಾಗಿ ಹೋಗಿತ್ತು, ಏನಿರಲೇ ಇಲ್ಲ. ಕಾಲೇಜೇ ಹೋಗಿದ್ದಿಲ್ಲ ನಾನು. 2 ಸಲ ಅಷ್ಟೇ ಕಾಲೇಜಿಗೆ ಹೋಗೋದು. ಒಂದು ಫಾರಮ್ ಫಿಲಪ್ ಮಾಡಲಿಕ್ಕೆ, ಅಡ್ಮಿಷನ್, ಎಕ್ಸಾಮಿನೇಷನ್, ಅದಕ್ಕೆ ಕಾಲೇಜೇ ಹೋಗ್ತಿದ್ದೆ. ಇರಲಿ ಬಿಡ್ರಿ, ಅದೇ ಪಾಯಿಂಟ್ ಇಲ್ಲ. ಈಗ ಸ್ಕೂಲಲ್ಲೇ ಹೆಂಗೆ ಡಿಸಿಪ್ಲಿನ್ ಇತ್ತು. ಟೀಚರ್ ಬಂದು ಕೂಡ ಎದ್ದು ನಿಂದಿರ್ಬೇಕು, ವಿಶ್ ಮಾಡಬೇಕು, ಆಮೇಲೆ ತಮ್ಮ ಜಗದಲ್ಲೇ ಇರಬೇಕು, ಡ್ರೆಸ್ ಯೂನಿಫಾರ್ಮ್ ಹಾಕಿರ್ಬೇಕು. ಮತ್ತು ಟೀಚರ್ ಏನು ಹೇಳ್ತಾರ ಎಲ್ಲ ಪಾಲನೆ ಮಾಡಬೇಕು. ಎಷ್ಟು ಸ್ಟ್ರಿಕ್ಟ್ ಡಿಸಿಪ್ಲಿನ್ ಇರ್ತದಲ್ಲ, ಬರೋಬ್ಬರ ಅದೇ ರೀತಿ ಇಲ್ಲಿ ಗುರು ಶಿಷ್ಯ ಮಧ್ಯದಲ್ಲಿ ಇರ್ತದೆ. ಇವು ಆ್ಯರೋಗೆನ್ಸ್, ಪ್ರೈಡ್ ಅಡ್ಡ ಬಂದು ಎಲ್ಲ ಕೆಡಿಸ್ಬಿಡ್ತದೆ. ಅದಕ್ಕೆ ಇಲ್ಲಿ ಅದು ಪ್ರಣಿಪಾತ್, ಆಮೇಲೆ ಪರಿಪ್ರಶ್ನೆ. ಮೊದಲೇ ಪರಿಪ್ರಶ್ನೆ ಇಲ್ಲ. ಒಂದೊಂದು ಪಾಯಿಂಟ್ ನೋಡಬೇಕಲ್ಲ. ಸರೆಂಡರ್ ಆದಮೇಲೆ ಆ್ಯಕ್ಚುಲಿ ನಮಗೆ ಪ್ರಶ್ನೆ ಕೇಳಲಿಕ್ಕೆ ಅಧಿಕಾರ ಬರ್ತದೆ. ಅರ್ಜುನ ಕೃಷ್ಣನ ಜೊತೆ ಮಾತಾಡ್ತಾ ಇದ್ದ, ಫ್ರೆಂಡ್ಲಿ ಟಾಕ್. ಏನು ಉಪಯೋಗ ಬೀಳಲಿಲ್ಲ. ತಿಳಿತ ಅರ್ಜುನಿಗೆ ಈ ರೀತಿ ಮಾತಾಡ್ತಾ ಕೂತ್ರೆ
ಸಮಸ್ಯೆಗೆ ಸಮಾಧಾನ ಆಗುವುದಿಲ್ಲ. ಆಗ ಅರ್ಜುನ್ ಏನು ಮಾಡಿದ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಯಚ್ಛ್ರೇಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆ ಹಂ ಶಾದಿ ಮಾಂ ತ್ವಾಂ ಪ್ರಪನ್ನಂ. ನಿಶ್ಚಿತ ರೂಪದಲ್ಲಿ ನಾನು ಹೇಳಪ್ಪ ಕೃಷ್ಣ, ಯಾವುದು ನನಗೆ ಒಳ್ಳೇದದ? ಕಾರ್ಪಣ್ಯ ದೋಷ ನನ್ನ ಒಳಗೆ ಬಂದ್ಬಿಟ್ಟದ. ಈಗ ಮೈಸರ್ಲಿ ವೀಕ್ನೆಸ್, ಏನು ಮಾಡಬೇಕು ತಿಳಿತಾ ಇಲ್ಲ. ನಾನಿನಿಗೆ ಶರಣಾಗ್ತಾ ಇದ್ದೀನಿ. ದಯಮಾಡಿ ನನಗೆ ಮಾರ್ಗದರ್ಶನ ಮಾಡಪ್ಪ ಕೃಷ್ಣ. ನೋಡಿ, ಇದು ಸರಳ. ಈ ರೀತಿ ನಾವು ಕೇಳ್ಕೋಬೇಕು. ಸುಮ್ಮನೆ ನಾಮಕೆ ವಾಸ್ತೆ ಮಾಡೋದು ನಮಸ್ಕಾರ. ನಾ ಎಲ್ಲೋ ನೋಡೋದು, ಏನೋ ನಮಸ್ಕಾರ ಮಾಡೋದು. ಹೋಗ್ರಿ, ಎಲ್ಲೇ ಹಚ್ಚಿ ಅವ್ರಿಗೆ ಅಹಂಕಾರ ಎಲ್ಲ ಕೆಡಿಸ್ತದ. ಇರಲಿ, ಈ ರೀತಿ ಶರಣ ಆದ ಮೇಲೆ ಆ್ಯಕ್ಚುಲಿ ಇನ್ಕ್ವೈರಿ ಶುರುವಾಗ್ತದೆ. ಆಮೇಲೆ ಬರೀ ಪ್ರಶ್ನೆಯನ್ನು ನಮ್ರತ ಭಾವನಾದಿಂದ ಯಾವ ರೀತಿ ಕೇಳಲಿಕ್ಕತ್ತಾರಿಲ್ಲ ನಾರದರ ಬ್ರಹ್ಮದೇವರ ಹತ್ರ. ಐ ಬೆಗ್ ಟು ಆಫರ್ ಮೈ ರೆಸ್ಪೆಕ್ಟ್ಫುಲ್ ಒಬೇಸೆನ್ಸಸ್ ಅಂಟು ಯು. ಯಾವಾಗಾರ ಹೇಳೇವಿ ಈ ರೀತಿ? ಪ್ಲೀಸ್ ಟೆಲ್ ಮೀ that transcendental knowledge which specifically directs one to the truth of the individual soul and the super soul. ಆತ್ಮ ಪರಮಾತ್ಮ ಧ್ಯಾನ ಕಡೆ ಹೋಗಬೇಕು ಅಂಥವೆಲ್ಲ ವಿಷಯ ನಮಗೆ ದಯಮಾಡಿ ತಿಳಿಸ್ರಿ. ಅದಕ್ಕೆ ಪ್ರಣಿಪಾತ್, ಆಮೇಲೆ ಪರಿಪ್ರಶ್ನೇನ, ಮುಂದೆ ಮೂರನೇದ ಸೇವಯ. ಗುರುಗಳ ಕಡೆ ಜ್ಞಾನ ಪಡ್ಕೋತೀವಿ, ರಿಟರ್ನ್ ಅವ್ರಿಗೇನು ಕೊಡಬೇಕು? ನಾವು ಗುರುದಕ್ಷಿಣಾನು ಕೊಡ್ತಾರೆ, ಅದು ಓಕೆ. ಆರ್ ಆ್ಯಕ್ಚುಲಿ ಸರ್ವಿಸ್, ಅವ್ರದ್ದು ಸೇವೆ ಮಾಡಬೇಕು. ಎಂಥ ಸೇವಾ? ಅದು ರೂಪ ತಾತ್ಪರ್ಯದಲ್ಲಿ ಬರ್ತಾರೆ. ಮೀನಿಯಲ್ ಸರ್ವಿಸ್, ಕನಿಷ್ಠಕ್ಕಿಂತ ಕನಿಷ್ಠ ಏನು ಸೇವಾ ಇರ್ತಾವ ಅಂಥವೆಲ್ಲ ಮಾಡಬೇಕು. ಗುರುಗಳು ಸೇವೆ ಆ ರೀತಿ ಮಾಡಬೇಕು. ಹೋಗ್ರಿಪ್ಪ, ಎಲ್ಲಿ ಹಚ್ಚರಿ ಅಂದರೆ ಸರೆಂಡರ್ ಇಲ್ಲ, ನಮ್ರತಾ ಭಾವನಾ ಇಲ್ಲ, ಏನಿಲ್ಲೇ ಇಲ್ಲ. ಮೀನಿಯಲ್ ಸರ್ವಿಸಸ್ ನೋಡಿರಿ, ತಾತ್ಪರ್ಯದಲ್ಲಿ ತೆಗೆದ ರೂಪಾದ ತಾತ್ಪರ್ಯದಲ್ಲಿ ಏನು ಬರ್ದಾರ 4.34. ಅವೆಲ್ಲ ಶಿಷ್ಯನಲ್ಲಿ ಆ ಲಕ್ಷಣ ನೋಡಿ ಆಮೇಲೆ ಕೊಡ್ತಾರೆ. ಉಪಾಧ್ಯಕ್ಷಂತೆ ತೇ ಜ್ಞಾನಂ ಜ್ಞಾನಿನ ಸ್ವತತ್ವದರ್ಶಿ. ಆಯಿತಾ? ಇದೊಂದು ಪಾಯಿಂಟ್ ಹೇಳಬೇಕಾಗಿತ್ತು. ಒಂದು 2 ಶ್ಲೋಕ ಹೇಳೈತಿ ಗೀತಾದ. ಇನ್ನೊಂದು ಸ್ಪೆಸಿಫಿಕಲಿ ಡೈರೆಕ್ಟ್ಸ್ ಒನ್ ಟು ದ ಟ್ರುತ್ ಆಫ್ ದಿ ಇಂಡಿವಿಜುವಲ್ ಸೋಲ್ ಆ್ಯಂಡ್ ಸೂಪರ್ ಸೋಲ್. 2 ಹಂಗಾಗಿದ್ದರೆ ಬರೀ ಒಂದೇ ಹೇಳ್ಬಿಡ್ತೈತಾರಲ್ಲ ನಾರದ್ರ. ಇಂಡಿವಿಜುವಲ್ ಸೋಲ್ ಆ್ಯಂಡ್ ಸೂಪರ್ ಸೋಲ್ 2 ಯಾಕೆ ಬಂತೀಗ? ನಾರದ ಉವಾಚ ದೇವದೇವ ನಮಸ್ತೆ ಅಸ್ತು ಭೂತ ಭಾವನ ಪೂರ್ವಜಾ ತದ್ವಿಜ್ಞಾನಿ ಯಜ್ಞಾನಂ ಆತ್ಮತತ್ವ ಟ್ರಾನ್ಸೆಂಡೆಂಟಲ್ ನಿದರ್ಶನಂ. ಅದಕ್ಕೆ ಇಂಡಿವಿಜುವಲ್ ಸೋಲ್ ಆ್ಯಂಡ್ ಸೂಪರ್ ಸೋಲ್ ಇಬ್ಬರು. ಇಲ್ಲಿ ಒಂದು 2 ಶ್ಲೋಕ, ಭಾಳ ಚರ್ಚೆ ಮಾಡೋದಿಲ್ಲ ಅದರ ಮೇಲೆ. ಗೀತಾದ ನೆನಪು ಮಾಡ್ಕೊಂಬ. 13.22 ಅಲ್ಲಿ ಜೀವಾತ್ಮಗ ಪುರುಷ ಅಂತ ಬಂದದಲ್ಲಿ. ಪುರುಷ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿ ಜಾನ್ಗುಣ ಕಾರಣಗುಣ ಸಂಗ ಅಸ್ಯ ಸದ್ದ ಸದ್ಯೋನಿ ಜನ್ಮಸಿ. ಅಲ್ಲಿ ಪುರುಷ ಅಂತಂದ್ರೆ ಅಲ್ಲಿ ಜೀವಾತ್ಮಕ. ಅದೆಲ್ಲ ಹಿಂಗೆ ಭಾಳ ಚರ್ಚೆ ಮಾಡೋದಿಲ್ಲ.
23 ಒಳಗೆ ಉಪದೃಷ್ಟಾನುಮಂತ ಚ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇತಿ ಚಾಪೇ ಉಕ್ತೋ ದೇಹೇ ಅಸ್ಮಿನ್ ಪುರುಷಃ ಪರ. ಇನ್ನೊಬ್ಬ ಪುರುಷ ಇದ್ದಾನೆ ಈ ಶರೀರ ಒಳಗೆ. ಆ ಪುರುಷ ಜೀವಾತ್ಮ ಬೇರೆ, ಇನ್ನೊಬ್ಬ ಇದ್ದಾನ ಪುರುಷ ಪರ. ಪರ ಪರ ಸೂಪರ್ ಸುಪ್ರೀಂ ಯಾರದು? ಪರಮಾತ್ಮೇತಿ ಚಾಪೆ ಹೋಗ್ತೋ ಅವನೇ ಪರಮಾತ್ಮ. ಯಾರೇ ಪರಮಾತ್ಮ? ಭಗವಂತಂದೇ ವಿಸ್ತಾರ ಉಪದೃಷ್ಟ ಎಲ್ಲ ವಿಟ್ನೆಸ್ ಮಾಡ್ತಾ ಇದ್ದಾನೆ. ಹೊರಗಷ್ಟ ಅಲ್ಲ, ಒಳಗ ಹೊರಗ ಅಲ್ಲಿ ಇಲ್ಲಿ ಅಲ್ಲಿ ನೋಡಿ ಎಲ್ಲಾನು ವಿಟ್ನೆಸ್ ಮಾಡ್ತಾ ಇದ್ದ. ಹೆಂಗ ನೋಡಿ ಎಲ್ಲ ಪರ್ಫೆಕ್ಟ್ ಮೆಥಡ್. ಎಲ್ಲೋ ಒಂದು ದೊಡ್ಡ ಮಾಲ್ದಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾ ಹಾಕಿರ್ತಾರೆ. ಅಲ್ಲಿ ಯಾರೋ ಕುತ್ಕೊಂಡು ಎಲ್ಲ ನೋಡ್ತಿರ್ತಾರೆ. ಬೇರೆ ಬೇರೆ ಕಡೆ ಕ್ಯಾಮ್ರಾ ಅಲ್ಲಲ್ಲ ಆ್ಯಂಗಲ್ಸ್ ಎಲ್ಲ ಒಂದು ಕಡೆ ಎಲ್ಲೋ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರ್ತಾವೆ. ಅಲ್ಲಿ ನಡ ಇಲ್ಲಿ ನಡ ಇಲ್ಲಿ ಹುಡ್ಕೋ. ಇದು ಪರಮಾತ್ಮ ಯಾವ CC ಕ್ಯಾಮ್ರಾ ಎಲ್ಲ ಇಲ್ಲಿ ತಾನೇ ಸ್ವತಃ ಎಲ್ಲ ವಿಟ್ನೆಸ್ ಮಾಡ್ತಿರ್ತಾನೆ. ಅವನೇ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಜೀವಾತ್ಮ ಎಲ್ಲ ಕಡೆ ವಿಟ್ನೆಸ್ ಮಾಡ್ಲಿಕ್ಕೆ ಆಗ್ತದೆ ನಮಗೆ. ನಮ್ಗಿನ್ನೂ ಇಲ್ಲಿ ಅಲ್ಪ ಸ್ವಲ್ಪ ನಮ್ಮ ಈ ಶರೀರನಾಗ ಇದ್ದೀವಿ, ಶರೀರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಏನೋ ನೋಡ್ಬೋದು ಒಂದು ಸ್ವಲ್ಪ ಯಾವರ. ಪರಮಾತ್ಮ ಎಲ್ಲ ಕಡೆ. ಇರಾನ್ದಲ್ಲಿ ಏನು ನಡೆದದ, ಇಸ್ರಾಯೇಲ್ ಒಳಗೆ ಏನು ನಡೆದದ, ಅವಾಗೆಲ್ಲೋ ಯಾರೋ ಅಡ್ಕೊಂಡು ಕೂತಾನ, ಅವನ್ನ ಹುಡುಕ್ಬೇಕು. ಎಲ್ಲ ಪರಮಾತ್ಮ ಗೊತ್ತು. ಅಂತರ್ಯಾಮಿ. ಅಮೇರಿಕಾದಲ್ಲಿ ನಡೆದ, ಅಲ್ಲಿ ನಡೆದ, ಇಲ್ಲಿ ನಡೆದ, ಯಾರ್ಯಾರು ಮನಸ್ಸಾಗ ಏನೇನು ವಿಚಾರ ಮಾಡಲಿಕ್ಕೆ ಅಷ್ಟು ಅವನಿಗೆ ಗೊತ್ತದೆ. ಯಾರಿಗಾರು ಈ ರೀತಿ ಕೇಳಿ ತಿಳ್ಕೊಳ್ಳಿಕ್ಕೆ ಆಗ್ತದೆ, ಹುಚ್ಚಿಡ್ದು ಹೋಗ್ತದೆ. ಮನೆಯೊಳಗೆ 4 ಮಂದಿದಾಗ ಮನಸ್ಸು ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅವು ಎಲ್ಲ ಏನು ತಿಳಿದು ಬರ್ತದೆ ನಮ್ಗೆ. ಹೋಗತ್ತಾಗ ನೋಡಿ ನಡ್ರತ್ತಾಗ ಹೋಗ್ಬಿಡು ಆಗುದಿಲ್ಲ. ದೇವರಂದ್ರೆ ಈ ರೀತಿ. ಅದಕ್ಕೆ ಜೀವಾತ್ಮ ಬೇರೆ, ಪರಮಾತ್ಮ ಬೇರೆ. ಅರ್ಜುನ ಸಹಿತವಾಗಿ ನೋಡ್ರಿ, ಕೃಷ್ಣನಿಗೆ ಪರಂ ಬ್ರಹ್ಮ. ಹತ್ತನೇ ಅಧ್ಯಾಯ 12ನೇ ಶ್ಲೋಕ, 12-13. ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಂ ಅಜಂ ವಿಭುಂ ಆಹುಸ್ತ್ವಾಂ ಋಷಯ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸ ಸ್ವಯಂ ಚೈವ ಪ್ರವಿಶ್ಯ. ಇಷ್ಟೇ ಸುಮ್ಮನೆ ನೆನಪು ಮಾಡಿದೆ, ಅಷ್ಟೇ ಚರ್ಚೆ ಮಾಡೋದಿಲ್ಲ. ಇನ್ನು ಪ್ರಭುಪಾದವರು ತಾತ್ಪರ್ಯದಲ್ಲಿ ಏನು ತಿಳಿಸ್ತಾರೆ ನೋಡೋಣ. ದ ಪರ್ಫೆಕ್ಷನ್ ಆಫ್ ದಿ ಪರಂಪರಾ ಸಿಸ್ಟಮ್ ಆರ್ ದಿ ಪಾತ್ ಆಫ್ ಡಿಸಿಪ್ಲಿಕ್ ಸಕ್ಸೆಷನ್ ಇಸ್ ಫರ್ದರ್ ಕನ್ಫರ್ಮ್ಡ್. ಎಷ್ಟು ಇಂಪಾರ್ಟೆಂಟ್ ಅದ ಈ ಪರಂಪರಾ ಸಿಸ್ಟಮ್. ಎಂಥ ಪರಂಪರ ಇದು? ಡಿಸಿಪ್ಲಿಕ್ ಸಕ್ಸೆಷನ್, ಗುರು ಶಿಷ್ಯ ಪರಂಪರಾ. ಒಂದು 2 ಶ್ಲೋಕ ನೆನಪು ಮಾಡ್ಕೊಂಡ ಮೇಲೆ ಒಂದು ಗೀತೆಯಲ್ಲಿ ಬರುವುದು 4.2. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೀನ ಮಹತಾ ಯೋಗೋ ನಷ್ಟ ಪರಂತಪ. ಈ ಜ್ಞಾನ, ಪರ್ಫೆಕ್ಟ್ ನಾಲೆಡ್ಜ್ ಪರಂಪರಾದಿಂದಲೇ ಬರ್ತದೆ. ಇದು ಎಂಥ ಪರಂಪರಾ ರೀಪ ಇದೆ.
ಗುರು ಶಿಷ್ಯ. ಈಗ ಎರಡು ಥರದ ಪರಂಪರ. ಒಂದು ವಂಶ ಪರಂಪರಾ ಅಂತಾರೆ, ನಿಮ್ಮ ಮಂಥನದ್ದು, ನಿಮ್ಮ ತಂದೆ, ನಿಮ್ಮ ಅಜ್ಜ ಮುತ್ತಜ್ಜ, ಅದರ ಹಿಂದಿಂದೇನು ಗೊತ್ತಾಗಲಿ. ಆಮೇಲೆ ಮಗ, ಮೊಮ್ಮಗ, ಮರಿಮಗ, ಮತ್ತೇನದು ಗಿರಿಮಗನ ಅಂತ ಅಂತಾರ. ಇವೆಲ್ಲ ಏನಿವು? ಏನಿದು? ವಂಶ ಪರಂಪರ. ಇದು ಗುರು ಶಿಷ್ಯ ಇಂಥದ್ದಲ್ಲ, ಇದು ವಂಶ ಪರಂಪರೆ. ಅದು ತದ್ವಿಜ್ಞಾನಾರ್ಥಂ ಸ ಗುರುಂ ಏವ ವಿಗಚ್ಚೇತ್ ಸಮಿತ್ಪಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಇದೊಂದು ಸ್ವಲ್ಪ ಚರ್ಚೆ ಮಾಡ್ತೀನಿ. ತದ್ವಿಜ್ಞಾನಾರ್ಥಂ, ಏನಿದು ವಿಜ್ಞಾನಾರ್ಥಂ? ಯಾರಿಗೆ ಸರಿ ಅರ್ಥ ಮಾಡ್ಕೋಬೇಕಂತಾರ ಸೈಂಟಿಫಿಕಲಿ. ಏನು? ಜನ್ಮ ಮೃತ್ಯು ಎಲ್ಲ ಜೀವನದ ಸಮಸ್ಯೆ, ಇದಕ್ಕೆ ಸಮಾಧಾನ ಬೇಕಂದ್ರೆ, ಪರ್ಫೆಕ್ಟ್ ಸೊಲ್ಯೂಷನ್ ಬೇಕಂದ್ರೆ ಸ ಗುರುಂ ಏವಾಭಿಗಚ್ಚೇತ್. One must approach. ಮ್ಯಾಂಡೇಟರಿ. ಯಾರಿಗೆ? ಇದು ವಿಜ್ಞಾನಾರ್ಥಂ. ಜೀವನದ ಸಮಸ್ಯೆಗೆ ಸಮಾಧಾನ ಬೇಕು, ಪರ್ಫೆಕ್ಟ್ ಸೊಲ್ಯೂಷನ್ ಬೇಕು. ಒನ್ ಮಸ್ಟ್ ಅಪ್ರೋಚ್. ನಮಗೇನು ಬೇಕಾಗಿಲ್ಲರಿಪ್ಪ, ಹೋಗಿರುತ್ತೆ. ಗುರು ಕಡೆ ಹೋಗಬೇಡ್ರಿ, ಅವ್ರ ಟೈಮ್ ವೇಸ್ಟ್ ಮಾಡಬೇಡ. ಇವೆಲ್ಲ ಸರಿ ಜೀವನ ಸಮಸ್ಯೆಗೆ ಸಮಾಧಾನ ಬೇಕು ನಮಗೆ. ಒನ್ ಮಸ್ಟ್ ಅಪ್ರೋಚ್. ಗ್ಯಾಸ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಇವೆಲ್ಲ ಪ್ರಾಬ್ಲಮ್ ಟೆಂಪರರಿ ಬರು ಹೋಗು ಅಷ್ಟೇ. ಇವು ಯುದ್ಧ ನಡೆದದ, ಅದೊಂದು ಪ್ರಾಬ್ಲಮ್, ಅಲ್ಲಿ ಪ್ರಾಬ್ಲಮ್, ಫುಡ್ ಪ್ರಾಬ್ಲಮ್, ವಾಟರ್ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಎಲ್ಲ ಕಡೆ ನಡೆದ ಪ್ರಾಬ್ಲಮ್. ರಿಯಲ್ ಪ್ರಾಬ್ಲಮ್ ಬರ್ತ್, ಓಲ್ಡ್ ಏಜ್, ಡಿಸೀಸ್, ಡೆತ್. ಈ ಸಮಸ್ಯಾಗ ಸಮಾಧಾನ ಬೇಕು, ಪರ್ಫೆಕ್ಟ್ ಸಮಾಧಾನ. ಒನ್ ಮಸ್ಟ್ ಅಪ್ರೋಚ್. ಯಾರೀಗ? ಸ ಗುರುಂ ಏವಾಭಿಗಚ್ಚೇತ್. ಗುರು ಯಾರಿಗಪ್ಪ? ಈಗ ದೊಡ್ಡ ದಾಡಿ ಬಿಟ್ಕೊಂಡು ನಾನು ಗುರು. ಸಮಿತ್ಪಾನಿ. ಗುರುಗಳು ಯಾರೀಗ? ಶ್ರೋತ್ರಿಯಂ. ಗುರು ಶಿಷ್ಯ ಪರಂಪರಾ. ಇದು ಶ್ರೋತ್ರಿಯಂ ಪರಂಪರಾ. ಇದು ಅರ್ಥ ಜನರೇಷನ್ ಬೈ ಹಿಯರಿಂಗ್. ಜನರೇಷನ್ ಅಂದ್ರೆ ಏನು ಅರ್ಥ ಆತೀಗದ? ಈಗ ಫಸ್ಟ್ ಜನ್ರೇಷನ್, ಸೆಕೆಂಡ್ ಜನ್ರೇಷನ್, ಥರ್ಡ್ ಜನ್ರೇಷನ್ ಏನೋ ಅಂತಾರಲ್ಲ ಈಗ ಮನೆಯೊಳಗೆ. ನಾವೆಲ್ಲ ಥರ್ಡ್ ಜನ್ರೇಷನ್, ನಮ್ಮ ಫೋರ್ತ್ ಜನ್ರೇಷನ್. ನಮ್ಮ ಅಜ್ಜ ಅಲ್ಲಿಂದ ಹಿಡ್ಕೊಂಡ್ರೆ ಅದ್ರ ಹಿಂದಿನ ಬೇಡ, ಅವ್ರದ್ದು ಫಸ್ಟ್ ಜನ್ರೇಷನ್ ಅಂತ ಲೆಕ್ಕ. ಅವ್ರು ನಮ್ಮ ತಂದೆಯಲ್ಲ, ಅವ್ರು ಸೆಕೆಂಡ್ ಜನ್ರೇಷನ್, ನಾವೆಲ್ಲ ಥರ್ಡ್ ಜನ್ರೇಷನ್. ನಮ್ಮ ಕೆಳಗಿನವ್ರೀಗ ಫೋರ್ತ್ ಜನ್ರೇಷನ್. ಆಯಿತು. ಇದು ಜನರೇಷನ್ ಬೈ ಹಿಯರಿಂಗ್ ಅಂದ್ರೆ ಏನಿದೆ? ಉದಾಹರಣೆ ಕೊಡ್ತೀನಿ. ಪ್ರಭುಪಾದವ್ರಕ್ಕಿಂತ ಮುಂಚೆ ಇದರದ ಜನ್ರೇಷನ್ ಇರ್ತೀನಿ. ಯಾರೋ ಒಬ್ಬನೇ ಇದ್ದ, ಮದುವೆ ಮಾಡಿಕೊಂಡ, ಇಬ್ಬರಾದ್ರು, ಮಕ್ಕಳಾದ್ರು, 3-4 ಮಕ್ಕಳಾದ್ರು, 4-5 ಜನ ಆದ್ರು ಮನೆಯಲ್ಲಿ. ಇದೇನೈತಿ? ಈಗ ಒಬ್ಬನೇ ಇದ್ದವ, ಒಂದು ಜನ್ರೇಷನ್ ಬೆಳಿಲಿಕ್ಕಂತ. ಆಮೇಲೆ ಅವ್ರ ಮಕ್ಕಳು ಲಗ್ನ ಮಾಡಿದ, ಮೊಮ್ಮಕ್ಕಳು, ಜನ್ರೇಷನ್ ಅಂತಾರೆ ಇದಕ್ಕೆ. ಆಯಿತಾ? ಈಗ ಪ್ರಭುಪಾದವರು ಇಲ್ಲಿಂದ ಅಮೇರಿಕಾಗೆ ಹೋದರು, ಒಬ್ಬರೇ ಹೋದರು. ಅಲ್ಲಿ ಹೋಗಿ ಏನು ಮಾಡಿದ್ರು? ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರಿದೀತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿರಗೃಣಂತಿ ಯೇ ಬುರಿಡ ಜನ ಮ್ಯಾಗ್ನಾನಿಮಸ್ ಸೋಲ್ಸ್.
ಅಮೇರಿಕಾಗಿಲ್ಲಿ ಯಾಕೆ ಹೋಗ್ಬೇಕಾಗಿತ್ತು? 70 ವಯಸ್ಸಾಗ್ಯದ, ಕೈಯಾಗ ರೊಕ್ಕ ಇಲ್ಲ, ಏನಿಲ್ಲ. 70 ವಯಸ್ಸು, 70 ಇಯರ್. ಮತ್ತು ಇಲ್ಲಿ ಧಾಮದಾಗಿದ್ದರು, ಬೃಂದಾವನದಾಗ. ಅವ್ರಿಗೇನು ಬೇಕೆಲ್ಲ ಇತ್ತಲ್ಲಿ. ಮತ್ತೆ ಯಾಕೆ ಹೋಗ್ಬೇಕಾಗಿತ್ರಿಪ್ಪ ಅಮೇರಿಕಾಗ? ದೇ ಮ್ಯಾಗ್ನಾನಿಮಸ್ ಸೋಲ್ಸ್. ಅವರು ಗುರುಗಳ ಆದೇಶ, ಇದು ಭಗವಂತನ ಕಥಾಮೃತ, ಎಲ್ಲರಿಗೂ ಹಂಚಲಿಕ್ಕೆ ಹೋದರು. ತಪ್ತ ಜೀವನಂ, ಎಲ್ಲರೂ ಒದ್ದಾಡ್ಲಿಕ್ಕತ್ತಾರ ಜಗತ್ತಲ್ಲಿ. ಅವರಿಗೆ ಜೀವನ ಬರ್ತದೆ. ತಪ್ತ ಜೀವನ ರೂಪಾದ ಅದಕ್ಕೆ ಹೋದ್ರು. ಬುರಿಡ ಜನ ಇದನ್ನೆಲ್ಲ ಮ್ಯಾಗ್ನಾನಿಮಸ್ ಎಲ್ಲ ಕಡೆ ಹಂಚಲಿಕ್ಕೆ ಹೋದರು. ಅದಕ್ಕೆ ಏನು ಹೇಳ್ತಾ ಇದ್ದೆ ಪಾಯಿಂಟಿಗೆ? ಗುರುಗಳ ಕಡೆ ಒನ್ ಹ್ಯಾಸ್ ಟು ಅಪ್ರೋಚ್. ತದ್ ಶ್ರೋತ್ರಿಯ ಮದ ಪ್ರೂಪಾದ ಒಬ್ಬರೇ ಹೋದ್ರು ಇಲ್ಲಿಂದ. ಅಲ್ಲಿ ಹೋಗಿ ಏನು ಮಾಡಿದ್ರು? ಇದು ಭಗವಂತನ ಕಥಾಮೃತ ಹೇಳಲಿಕ್ಕೆ ಶುರು ಮಾಡಿದ್ರು. ಯಾರ್ಯಾರು ಕೇಳಿದ್ರು? ಜನರೇಷನ್ ಬೈ ಹಿಯರಿಂಗ್ ಕೇಳಿದ್ರು. ಮುಂದೆ ಪ್ರಭುಪಾದ ಶಿಷ್ಯಂದ್ರ ಆದ್ರು. 10,000 ಶಿಷ್ಯಂದ್ರ ಮಾಡ್ಕೊಂಡ್ರು ಅಲ್ಲಿ ಅವಾಗ. ಅವರು ಮತ್ತೆಲ್ಲ ಬೆಳೆದು ಇವತ್ತು ಇಸ್ಕಾನ್ನಲ್ಲಿ ಇವತ್ತು ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಆಲ್ ಓವರ್ ದಿ ವರ್ಲ್ಡ್. ಸುಮಾರು 800 ಕೇಂದ್ರ, 800 ಸೆಂಟರ್ಸ್ ಇನ್ ಆಲ್ ಮೇಜರ್ ಸಿಟೀಸ್ ಆಫ್ ದಿ ವರ್ಲ್ಡ್. ಒಬ್ಬರೇ ಹೋಗಿದ್ದು ಇಷ್ಟೆಲ್ಲ ಮಾಡಿದ್ರು. ಏನಾಯ್ತು? ಬೆಳೀತು. ರೂಪಾದವ್ರ ಫ್ಯಾಮ್ಲಿನೂ ಇತ್ತು, ಮದುವೆ ಮಾಡ್ಕೊಂಡು ಮಕ್ಕಳಿದ್ರು. ಅದೆಷ್ಟು ಫ್ಯಾಮಿಲಿ ಇರ್ತದ? ಗಂಡ ಹೆಂಡತಿ ಒಂದು 3 ಮಂದಿ ಮಕ್ಕಳಿದ್ರು ಅಷ್ಟೇ 5 ಜನ. ಇದು ಸಾವಿರಾರು ಜನ, ಲಕ್ಷಾಂತರ ಜನ ಪ್ರಭುಪಾದನುಗಾಸ್ ಫಾಲೋವರ್ಸ್ ಪ್ರಭುಪಾದಾದ್ರೆ. ಅದಕ್ಕಿದು ಜನರೇಷನ್ ಬೈ ಹಿಯರಿಂಗ್, ಶ್ರೋತ್ರಿಯಂ. ಬ್ರಹ್ಮನಿಷ್ಠಂ ಅಂದ್ರೆ ಫಿಕ್ಸ್ಡ್ ಸ್ಥಿತಪ್ರಜ್ಞೆಗಳು. ಮನಸ್ಸು ಭೌತಿಕದಲ್ಲಿ ಎಂದೂ ಹೋಗುವುದಿಲ್ಲ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನೇವ ಆತ್ಮತುಷ್ಟ ಸ್ಥಿತಪ್ರಜ್ಞೆ ತದುಚ್ಯತೆ. ಇದು ಗೀತೆಯಲ್ಲಿ ಬರೋ ಶ್ಲೋಕ. ಸ್ಥಿತಪ್ರಜ್ಞೆ ಲಕ್ಷಣ. ಪ್ರಜಹಾತಿ ಅಂದರೆ ಎಲ್ಲ ಬಿಟ್ಟುಬಿಟ್ಟಾರೆ. ಏನು? ಪ್ರಜಹಾತಿ ಯದಾ ಕಾಮಾನ್, ಇಂದ್ರಿಯ ಭೋಗದ ಜೀವನ ಬಂದ್. ಸುಲಭದನ ಇದು. ಹೆಜ್ಜೆಗೆ ವಿಚಾರ ಮಾಡ್ತಿರ್ತೀವಲ್ಲ, ಭೋಗ ಆಗಬೇಕು. ಏನು ತಿನ್ನಲಿ, ಏನು ಕುಡಿಲಿ, ಯಾವಾಗ ಮಾಡ್ಕೊಳ್ಳಿ, ಯಾಕೆ ಮಾಡಲಿ, ಬರೀ ಅದ್ರಾಗ ಇವೆಲ್ಲ ಬಿಟ್ಟುಬಿಟ್ಟಾರ. ಪ್ರಜಹಾತಿ ಯದಾ ಕಾಮಾನ್. ಯಾಕೆ? ಸರ್ವಾನ್ ಪಾರ್ಥ ಮನೋಗತಾನ್. ಸುಮ್ಮನೆ ಒಂದು ಮೆಂಟಲ್ ಕನ್ಕಾಕ್ಷನ್. ಮತ್ತು ಎಲ್ಲಿಟ್ಟಾರ ತಮ್ಮ ಮನಸ್ಸು? ಆತ್ಮನೇವ ಆತ್ಮತುಷ್ಟ. ಮನಸ್ಸನ್ನು ತಮ್ಮ ಜೀವಾತ್ಮದಲ್ಲೇ ಇಟ್ಟ ತುಷ್ಟರಾಗಿಬಿಟ್ಟಾರೆ. ಫಿಕ್ಸ್ಡ್ ಹ್ಯಾಪಿ. ಆತ್ಮನೇವ ಆತ್ಮತುಷ್ಟ ಸ್ಥಿತಪ್ರಜ್ಞೆ ತದುಚ್ಯತೆ. ಆಯಿತಾ? ಅದಕ್ಕೆ ದಿ ಪರ್ಫೆಕ್ಷನ್ ಆಫ್ ಪರಂಪರಾ ಸಿಸ್ಟಮ್ ಆರ್ ದಿ ಪಾತ್ ಆಫ್ ಡಿಸಿಪ್ಲಿನ್ ಸಕ್ಸೆಷನ್ ಈಸ್ ಫರ್ದರ್ ಕನ್ಫರ್ಮ್ಡ್. ಕೃಷ್ಣ ಬ್ರಹ್ಮದೇವರು ಹೇಳಿದ, ಬ್ರಹ್ಮದೇವರು ನಾರದರು ವ್ಯಾಸರು, ವ್ಯಾಸರ ಇಲ್ಲಿ ಬರುವುದು ಶುಕಮುನಿ ಹೇಳಿದ್ದು. ಅಲ್ಲಿ ನಮ್ಮ ಪರಂಪರೆಯಲ್ಲಿ ವ್ಯಾಸರ ಮಧ್ವಾಚಾರ್ಯ ಹೇಳಿದ್ದು. ಮಧ್ವಾಚಾರ್ಯ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ, ಚೈತಿರ್, ಜ್ಞಾನಸಿಂಧು, ದಯಾನಿಧಿ, ವಿದ್ಯಾನಿಧಿ, ರಾಜೇಂದ್ರ, ಜಯಧರ್ಮ, ಪುರುಷೋತ್ತಮ, ಬ್ರಹ್ಮಣ್ಯ ತೀರ್ಥ, ವ್ಯಾಸ ತೀರ್ಥ, ಲಕ್ಷ್ಮೀಪತಿ. ಇಲ್ಲಿವರೆಗೂ ಎಲ್ಲ ಮಧ್ವ ಪರಂಪರಾನೇ ಇದೆ. ಇದಾದ ನಂತರ ಲಕ್ಷ್ಮೀಪತಿ ಆದಮೇಲೆ ಮಾಧವೇಂದ್ರಪುರಿ, ಇಲ್ಲಿದ್ದು ಗೌಡಿಯ ಪರಂಪರ ಶುರುವಾಗ್ತದೆ. ಮಾಧವೇಂದ್ರಪುರಿ, ಈಶ್ವರಪುರಿ, ಅದ್ವೈತ, ನಿತ್ಯಾನಂದ, ಶ್ರೀ ಚೈತನ್ಯ ಮಹಾಪ್ರಭು, ರೂಪ ಸ್ವರೂಪ ಸನಾತನ, ರಘುನಾಥ, ಜೀವ ಗೋಸ್ವಾಮಿ, ಕೃಷ್ಣದಾಸ್, ಕವಿರಾಜ್, ನರೋತ್ತಮ ದಾಸ್ ಠಾಕೂರ್, ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಬಲದೇವ್ ಜಗನ್ನಾಥ ದಾಸ್, ಭಕ್ತಿ ವಿನೋದ್ ಠಾಕೂರ್, ಗೌರ್ ಕಿಶೋರ್ ದಾಸ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಮತ್ತು 32ನೇವರು ಪ್ರಭುಪಾದವರು. ಇದೇ ಪರಂಪರ.
the perfection of the parampara system or the path of disciplic succession is further confirmed. In the previous chapter, it has been established that Brahmaji, the first-born living entity, received knowledge directly from the Supreme Lord. ನಮಗೂ ಡೈರೆಕ್ಟ್ ಬರಲ್ರಿ, ಬ್ರಹ್ಮದೇವ್ರಿಗೆ ಹೆಂಗೆ ಕೊಟ್ಟ ಕೃಷ್ಣ ಡೈರೆಕ್ಟ್, ನಮಗೂ ಹಂಗಬೇಕು. ಈಗೂ ಬರ್ತದ, ಡೈರೆಕ್ಟೇ ಬರ್ತದ. ಅದಕ್ಕೊಂದು ಮೆಥಡ್ ಅದ, ಆ ಮೆಥಡ್ ಫಾಲೋ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ, ಪರಂಪರದಿಂದ ಕೇಳೋದು ಅರ್ಥ. ಪ್ರಭುಪಾದವ್ರ ಕಡೆಯಿಂದ ಕೇಳೋದು ಶುಕಮುನಿ ಕಡೆ ಕೇಳದಂಗೆ, ಪ್ರಭುಪಾದವ್ರ ಕಡೆಯಿಂದ ಕೇಳೋದು ವ್ಯಾಸರ ಕಡೆಯಿಂದ ಕೇಳದಂಗೆ, ಪ್ರಭುಪಾದವ್ರ ಕಡೆಯಿಂದ ಕೇಳೋದು ಕೃಷ್ಣನ ಕಡೆಯಿಂದ ಕೇಳದಂಗೆ. ಇದು ಒಂದಾಯ್ತು. ಇನ್ನೊಂದು 18.75 ಭಗವದ್ಗೀತೆಯಲ್ಲಿ ಕೃಷ್ಣ ಏನು ಹೇಳ್ತಾನ? ಕೃಷ್ಣ ಹೇಳಿದ್ದಲ್ಲ, ಸಂಜಯ ಹೇಳಿದ್ದು. ಏನು ಹೇಳ್ತಾನೆ ಸಂಜಯ? ವ್ಯಾಸ ಪ್ರಸಾದಾಚ್ಯುತವಾನ್ ಏತದ್ ಭೂಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣ ಸಾಕ್ಷಾತ್ ಕಥಯತ ಸ್ವಯಂ. ವ್ಯಾಸರ ಕೃಪೆ, ವ್ಯಾಸರ ಸಂಜಯಗ ಗುರು ಆಗ್ತಾರೆ, ಅವರ ಕೃಪೆಯಿಂದ ವ್ಯಾಸ ಪ್ರಸಾದ ಚ್ಯುತವಾನ್. ಏನು ಕೇಳಿಸ್ತು? ಏತದ್ ಭೂಯಂ ಅಹಂ ಪರಂ, ಮೋಸ್ಟ್ ಕಾನ್ಫಿಡೆನ್ಷಿಯಲ್ ನಾಲೆಜ್ ಎಲ್ಲ ಕೇಳೇ ಬಂತು. ಹೆಂಗ? ಯೋಗಂ ಯೋಗೇಶ್ವರಾತ್ ಕೃಷ್ಣ. ಯೋಗ ಅಂದರೆ ಈ ವಿಜ್ಞಾನ, ಈ ಸೈನ್ಸ್. ಯೋಗಂ ಯೋಗೇಶ್ವರಾತ್, ಯೋಗೇಶ್ವರ ಮಾಸ್ಟರ್ ಆಫ್ ಆಲ್ ಮಿಸ್ಟಿಕ್ಸ್. ಯೋಗಂ ಯೋಗೇಶ್ವರಾತ್ ಕೃಷ್ಣ, ಯೋಗೇಶ್ವರ ಕೃಷ್ಣ ಹೇಳಲಿಕ್ಕತ್ತಾನೆ. ಸಾಕ್ಷಾತ್ ಕಥಯತ ಸ್ವಯಂ, ಸಾಕ್ಷಾತ್ ಯೋಗೇಶ್ವರ ಹೇಳ್ತಾ ಇದ್ದಾನೆ. ಎಲ್ಲ ಕೇಳೇ ಬಂತು. ಇದು ಎಲ್ಲ ಆಯಿತು. ಸಂಜೆ ಹೇಳಿದ್ದು ಪ್ರಭುಪಾದವರು ತಾತ್ಪರ್ಯದಲ್ಲಿ ಬರೀತಾರೆ, one can hear from Krishna directly provided he is in touch with a bona fide spiritual master. ಈಗೂ ನಮ್ಗೆ ಕೇಳಲಿಕ್ಕೆ ಆಗ್ತದೆ. ಡೈರೆಕ್ಟ್ ಪರಮಾತ್ಮ ಕೂತ ಬಿಟ್ಟಾನ ಒಳಗಲ್ಲೇ. ಬರೀ ಬ್ರಹ್ಮದೇವ್ರ ಒಳಗಿದ್ದ, ನಮ್ಮೊಳಗಿಲ್ಲ, ನಮ್ಮೊಳಗೂ ಇದ್ದಾನ. One can hear from Krishna directly provided he is in touch with a bona fide spiritual master. This is the mystery of the disciplic succession. Guru Shishya Paramparada ಇದೊಂದು ಮಿಸ್ಟ್ರಿ. ಈಗೂ ಕೃಷ್ಣನ ಕಡೆ ಕೇಳಲಿಕ್ಕಾಗ್ತದೆ. ನಿಜವಾದ ಗುರುಗಳ ಕಾಂಟ್ಯಾಕ್ಟ್ ಆಗಬೇಕು. ಆಯಿತಾ? ಇನ್ನೊಂದು ಸ್ವಲ್ಪದ ನೋಡೋಣ ನಾವು. And the same knowledge, ಬ್ರಹ್ಮದೇವರಿಗೆ ಹೇಳಿದ್ದು, and the same knowledge was imparted to Narada, the next disciple. Narada asked to receive the knowledge and Brahmaji imparted it upon being asked. Therefore, asking for transcendental knowledge from the right person and receiving it properly is the regulation of disciplic succession. ಕೇಳಬೇಕು, ಕೇಳಕ್ಕೆ ತಯಾರಿಲ್ಲ, ಇಂಟ್ರೆಸ್ಟ್ ಇಲ್ಲೇ ಇಲ್ಲ. ಇವೆಲ್ಲ ಅಥಾತೋ ಬ್ರಹ್ಮ ಜಿಜ್ಞಾಸ್, ಇನ್ಕ್ವೈರಿ, ಸ್ಪಿರಿಚುವಲ್ ಇನ್ಕ್ವೈರಿ ಆಗಬೇಕು. ಬರೀ ಮಾರ್ಕೆಟ್ ಪ್ರೈಸ್ ಅದ್ರದ್ದೇನು ನಡೆದದ, ಇದ್ರದ್ದೇನು ನಡೆದದ, ಸೋನೆ ಕಿ ಭಾವ್ ಕ್ಯಾ ಚಲ್ ರहा है, वो क्या चल रहा है, ये कैसा, वो ಇವೆಲ್ಲ ಇಂಥವೆಲ್ಲ ಇನ್ಕ್ವೈರಿ ಮಾಡ್ತಿರ್ತಾರೆ. ಶೇರ್ ಮಾರ್ಕೆಟ್ ಮುಂಜಾನೆ ಎದ್ಕೊ ಟಕ 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 ಮೊಬೈಲಾಗ ಎಲ್ಲ ಮೊಬೈಲ್ದಾಗ ಬಂದುಬಿಡ್ತಾವೆ. ಕಂಪ್ಯೂಟರು ಬೇಕಾಗಿಲ್ಲ ಕಾಣುತ್ತೆ. ಎಲ್ಲೆಲ್ಲಿ ಇದೆ ನೋಡೋವೆಲ್ಲ ಇನ್ಕ್ವೈರಿ ನಡೆದದ. ಸರ್ಚ್, ಗೂಗಲ್ ಸರ್ಚ್
ಎಲ್ಲ ಮಾಡ್ತಿರ್ತಾರೆ. ಆತ್ಮಕಿ ಖೋಜ್ ಇದ್ರ ಬಗ್ಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಬೇರೆ ಎಲ್ಲ ಇಂಟ್ರೆಸ್ಟ್. ಶ್ರೋತವ್ಯಾದೀನಿ ರಾಜೇಂದ್ರ ನಿರ್ಣಂ ಸಂತಿ ಸಹಸ್ರಶಃ, ಅವೆಲ್ಲ ಕೇಳಲಿಕ್ಕೆ ಇಂಟ್ರೆಸ್ಟ್ ಭಾಳ. ಅಪಶ್ಯತಾಂ ಆತ್ಮತತ್ವ, ನೋ ಇಂಟ್ರೆಸ್ಟ್. ಗೃಹೇಶು ಗೃಹಮೇಲಿನ, ಇಂದ್ರಿಯ ಭೋಗದ ಜೀವನದ ಲಕ್ಷ್ಯ ಮಾಡ್ಕೊಂಡು ಕೂತ್ಬಿಟ್ಟಾರೆ. ಹೋಗ್ರಿಪ್ಪ ಇವೆಲ್ಲ ಏನು ಮಾಡೋದು ತಗೊಂಡು ಸುಮ್ಮನೆ ತಲೆ ಕೆಡಿಸ್ತಿರ್ತಾರೆ. It is folly to be wise, where ignorance is bliss. ಇಂಗ್ಲೀಷ್ನಾಗ ಇವರಿಗೆಲ್ಲ ಹಂಗೇ ಒಂದು ಪ್ರಾಣಿಗತೆ ಜೀವನ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಇವೆಲ್ಲ ಹೇಳಲಿಕ್ಕತ್ರೆ ಹೋಗ್ರಿ ಹೇಳಿ ಗೆಟ್ ಔಟ್, ಗೆಟ್ ಲಾಸ್ಟ್ ಅಂತಾರೆ. ಸುಮ್ಮನೆ ತಲೆ ಕೆಡಿಸ್ತಾರೆ. ಏನು ಡೊನೇಷನ್ ಬೇಕಾ ತೊಗೊಂಡು ನೋಡ್ರಿ, ಬುಕ್ಕಿಂದ ಬ್ಯಾಡ್ರಿಪ್ಪ ತೊಗೊಂಡು ಹೋಗ್ರಿ ಅಂತ ಹಿಂಗೆಲ್ಲ ಮಾತಾಡ್ತಾರೆ. ಮಾಡ್ಯಾರ ರಗಡ್ ಜನ ಇವತ್ತು ಮಾಡ್ತಾರೆ. ಬುಕ್ಸ್ಗೆ ತಗೋರಿ ₹1,000 ತಗೋರಿ, ದೇವಸ್ಥಾನ ಬರ್ರಿಪ್ಪ. ನಾನು ಮೊದಲು ಗಾಲ್ಫ್ ರೌಂಡ್ ಹೋಗ್ತಿದ್ದೆ, ಎಷ್ಟು ಮಂದಿ ಕರಿತಿದ್ದೆ, ವಾಕಿಂಗ್ ಮಾಡಿ ಯಾರಾದ್ರೂ ಬೇಕಾಗ್ತಿದ್ದೆ, ಬರ್ರಿ ರವಿವಾರ ಟೆಂಪಲ್ ಹಿಂಗೆ ಮಾಡ್ತಿದ್ದೆ. ನಮ್ಮನ್ನು ನೋಡಿ ಕೆಲವ್ರು ಹಿಂಗೆ ಮಾಡ್ತಾರೆ. ಅದು ಅರ್ಥ ದೂರ ಇರಿ ನೀವು ಬೇಡ ಮಾಡ್ತಾರೆ. ಏನು ಮಾಡೋದು, ಎಲ್ಲ ಅಜ್ಞಾನ ಈ ರೀತಿ ಅದ. ಟೈಮ್ ಎಷ್ಟು ಇಂಪಾರ್ಟೆಂಟ್ ಅದ, ಲೈಫ್ ಹೋಗ್ತಾ ಇದೆ, ಹೆಂಗೆ ಯುಟಿಲೈಸ್ ಮಾಡಬೇಕು, ಮಾನವ ಜನ್ಮದ ಉದ್ದೇಶ ಏನದ, ಅದರ ಕಡೆ ಲಕ್ಷ್ಯ ಇಲ್ಲ. ಅದಕ್ಕೆ ಇವನ್ನೆಲ್ಲ ಇನ್ಕ್ವೈರಿ ಮಾಡಬೇಕು. Therefore, asking for transcendental knowledge, ಯಾರ ಕಡೆಯಿಂದ? From the right person. ಎಲ್ಲೋ ಬಿಡಿ ಅಂಗಡಿ ಅದ, ಪಾನ್ ಬಿಡಿ ಶಾಪ್, ಅಲ್ಲಿ ಹೋಗಿ ಇವೆಲ್ಲ ಕೇಳಲಿಕ್ಕೆ ಆಗ್ತದೆ? ಅವು ಏನು ರೈಟ್ ಪರ್ಸನ್ ಅಲ್ಲ. ರೈಟ್ ಪರ್ಸನ್ ಪರಂಪರಾದಲ್ಲಿ ಅಲ್ಲೇ ಹೋಗಿ ಕೇಳಬೇಕು. ಆ್ಯಂಡ್ ರಿಸೀವ್ ಇಟ್ ಪ್ರಾಪರ್ಲಿ. ಕೇಳೋದಾದ ರಿಸೀವ್ ಮಾಡ್ಕೋಬೇಕಲ್ಲ. ಇಟ್ ಪ್ರಾಪರ್ಲಿ ಈಸ್ ದಿ ರೆಗ್ಯುಲೇಷನ್ ಆಫ್ ದಿ ಡಿಸಿಪ್ಲಿನ್ ಸಕ್ಸೆಷನ್. ಪ್ರಶ್ನೆ ಹಾಕೋದು, ಅವ್ರು ಉತ್ತರ ಕೊಡ್ತಾರೆ. ರಿಸೀವ್ ಇಟ್ ಪ್ರಾಪರ್ಲಿ, ಸೇವಾ ಮಾಡಬೇಕು. ಆಮೇಲೆ ನಾವು ಕೇಳಿದ್ದು ಮತ್ತೊಬ್ಬರಿಗೆ ಹೇಳೋದು. ಕೇಳಲಾರ್ದು ಹೇಳಲಿಕ್ಕೆ ಶಕ್ಕಿಲ್ಲ. ಯಾರೋ ಡೆಫ್ ಆ್ಯಂಡ್ ಡಮ್ ಅಂತಿರ್ತಾರಲ್ಲ, ಅವ ಕಿವುಡಿದ್ದಾನ, ಆದ್ರಿಂದ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ, ನಾಲ್ಗೆದ ಕೇಳೇ ಇಲ್ಲಲ್ಲ ಅದನ್ನು. ಈಗ ನಾವು ಕೇಳಿದ್ದಕ್ಕೆ ಮಾತಾಡ್ಲಿಕ್ಕೆ ಕೇಳೇ ಇಲ್ಲ ಅಂದ್ರೆ ಹೆಂಗೆ ಮಾತಾಡ್ತೀವಿ? ಕನ್ನಡದಾಗಲಿ, ಇಂಗ್ಲೀಷ್ ಆಗಲಿ, ಹಿಂದಿ ಆಗಲಿ, ಯಾವ ಭಾಷೆ ಬರ್ತಾವ ಸ್ವಲ್ಪ ಮಾತಾಡ್ತೀವಿ. ಯಾಕೆ? ಕೇಳೀವಿ. ಹಂಗೆ ಇದನ್ನು ನಾವು ಸರಿ ಕೇಳಿದ್ರೆ ಹೇಳಲಿಕ್ಕೆ ಆಗ್ತದೆ. ಕೇಳಂಗಿಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಕೇಳಲೇಬೇಕು, ಹೇಳಲೇಬೇಕು, ಎರಡೂ. ಎರಡು ಕಿವಿ, ಒಂದು ನಾಲ್ಗೆ. ವಿ ಶುಡ್ ಹಿಯರ್ ಟ್ವೈಸ್ ಆ್ಯಸ್ ಮಚ್ ಆ್ಯಸ್ ವಿ ಕ್ಯಾನ್ ಸ್ಪೀಕ್. ಇತ್ತ ಟೈಮ್ ಮುಗಿದೋಗ್ಯದೀಗ, ಇನ್ನೊಂದು ಸ್ವಲ್ಪ ನೋಡಿ ಬಂದ್ ಮಾಡಿಬಿಡ್ತೇನೆ. ದಿಸ್ ಪ್ರೊಸೆಸ್ ಈಸ್ ರೆಕಮೆಂಡೆಡ್ ಇನ್ ದಿ ಭಗವದ್ಗೀತಾ 4.2. ಆಗಲೇ ಶ್ಲೋಕ ಎಲ್ಲ ಹೇಳಾಯಿತು. The inquisitive student must approach a qualified spiritual master to receive transcendental knowledge by surrender. Submissive inquiries and service. ಎಲ್ಲ ಹೇಳಿದೆ ಆಗಲೇ. Knowledge received by submissive inquiries and service is more effective than knowledge received in exchange for money. ಗುರುಗಳೇ ಪ್ರಶ್ನೆ ಕೇಳ್ತೀನಿ, ಹೇಳ್ರಿ. ಹೇಳಿದರು, ಎಲ್ಲ ಉತ್ತರ ಆಯ್ತು ತಗೋರಿ ಇಲ್ಲಿ ಗುರುದಕ್ಷಿಣ, ಹರೇ ಕೃಷ್ಣ. ಆಯ್ತು, ಅದೊಂದು ಲೆಕ್ಕ. ಕೆಲವು ಪ್ರವಚನ ಹೇಳಾದ್ಮೇಲೆ
ಏನೋ ಒಂದಿಷ್ಟು ದಕ್ಷಿಣೆ ಕೊಡ್ತಿರ್ತಾರೆ. ಕೊಡ್ರಿ, ಚಲೋ ಅದು ಒಂದು ಪದ್ಧತಿ. ಇಲ್ಲಿ ಪರ್ಫೆಕ್ಟ್ ಪ್ರೂಪಾದ ಹೇಳಲಿಕ್ಕತ್ತಾರ. ಬೈ ಸರೆಂಡರ್, ಸಬ್ಮಿಸಿವ್ ಇನ್ಕ್ವೈರಿ ಆ್ಯಂಡ್ ಸರ್ವಿಸ್, ನಾಲೆಜ್ ರಿಸೀವ್ಡ್ ಬೈ ಸಬ್ಮಿಸಿವ್ ಇನ್ಕ್ವೈರಿ ಆ್ಯಂಡ್ ಸರ್ವಿಸ್ ಈಸ್ ಮೋರ್ ಎಫೆಕ್ಟಿವ್ ದ್ಯಾನ್ ನಾಲೆಜ್ ರಿಸೀವ್ಡ್ ಇನ್ ಎಕ್ಸ್ಚೇಂಜ್ ಫಾರ್ ಮನಿ. ಬರೀ ಒಂದಿಷ್ಟು ಗುರುದಕ್ಷಿಣ ಕೊಟ್ಟು ಹೋಗ್ಬಿಟ್ರೆ ಅದು ಅದಕ್ಕಿಂತ ಎಫೆಕ್ಟಿವ್ ಸರೆಂಡರ್ ಆ್ಯಂಡ್ ಸರ್ವಿಸ್. ಸ್ಪಿರಿಚುವಲ್ ಮಾಸ್ಟರ್ in the line of disciplic succession from Brahma and Narada has no demand for dollars and cents. ನಿಜವಾದ ಗುರುಗಳು ಈ ರೊಕ್ಕ ಸಲುವಾಗಿ ಮಾಡೋರಲ್ಲ. ಪ್ರಭುಪಾದವ್ರು ಇದೆಲ್ಲ ರೊಕ್ಕ ಸಲುವಾಗಿ ಹೋದ್ರಲ್ಲಿ, ರೊಕ್ಕನೇ ಇಲ್ಲ ಅವ್ರ ಕಡೆ, ರೊಕ್ಕ ಗಳಿಸ್ಲಿಕ್ಕೆ ಹೋದ್ರೆ ಜ್ಞಾನ ಕೊಡಬೇಕಾಗ್ತದೆ. A bona fide student has to satisfy him by service, by sincere service, to obtain knowledge of the relation and nature of the individual soul and the super soul. ಆತ್ಮ ತತ್ವ, ಆತ್ಮ ಬಗ್ಗೆ, ಜೀವಾತ್ಮ, ಪರಮಾತ್ಮ ಇವೆಲ್ಲ ತಿಳ್ಕೊಳ್ಳಿಕ್ಕೆ ಶಿಷ್ಯ ಬೋನಫೈಡ್ ಸ್ಟೂಡೆಂಟ್ ನೋಡಿ. ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್, ಬೋನಫೈಡ್ ಸ್ಟೂಡೆಂಟು ಇರಬೇಕು ಪಕ್ಕ. ಹ್ಯಾಸ್ ಟು ಸ್ಯಾಟಿಸ್ಫೈ ಹಿಮ್ ಬೈ ಸಿನ್ಸಿಯರ್ ಸರ್ವಿಸ್. ಸರಿ ಸೇವೆ ಮಾಡಿ ಮಾಡಿ ಅವ್ರನ್ನ ಪ್ರಸನ್ನ ಮಾಡಬೇಕು. ಆಮೇಲೆ ಮುಂದೆ ಎಲ್ಲ ಎಕ್ಸ್ಚೇಂಜ್ ಆಗಲಿಕ್ಕೆ ಇಲ್ಲೇ ತಾತ್ಪರ್ಯ 1ನೇ ಶ್ಲೋಕದ್ದು ಏನೋ ಪ್ರಭುಪಾದವ್ರ ಕೃಪೆ ನಮ್ಮ ಮೇಲೆ, ನಿಮ್ಮ ಮೇಲೆ ಭಾಗವತ ಶುರು ಮಾಡಿ 2ನೇ ಸ್ಕಂದ 5ನೇ ಅಧ್ಯಾಯ ಪ್ರಾರಂಭ ಆಯ್ತು. ಇವತ್ತು ಭಗವದ್ಗೀತಾ ನಿನ್ನೆ 9.34 ಕಂಪ್ಲೀಟ್ ಆಗ್ಯದ. 9th ಚಾಪ್ಟರ್ ಕಂಪ್ಲೀಟ್ ಆಯಿತು. ಇನ್ನು ಇವತ್ತು ಸಾಯಂಕಾಲ 10th ಚಾಪ್ಟರ್, ಇಲ್ಲೇ 5th, ಇವತ್ತು ಫಸ್ಟ್ ವರ್ಸ್, ಸಾಯಂಕಾಲ 10th ಫಸ್ಟ್ ವರ್ಸ್ ತೊಗೊಂಬಂತು. ಇದು ಗೀತಾದ ಭಾಳ ವಿಶೇಷ. 3ನೇ ಬಾರಿ ಮಾಡ್ತಾ ಇರೋದು ಆನ್ಲೈನ್. ಹೆಂಗಾಗ್ಲಿಕ್ಕತ್ತದ ನನಗಂತೂ ಇನ್ನೂ ತಿಳಿತಾ ಇಲ್ಲ. ಪ್ರಭುಪಾದವ್ರದ್ದು ಅನುಗ್ರಹ ಆಗ್ತಾ ಇದೆ. ಇಲ್ಲಿ ನಿಲ್ಲಿಸೋಣ. ಹಂಗಾರೆ ದಯಮಾಡಿ ಹಂಗಾರೆ ಸಾಯಂಕಾಲ ಇವತ್ತೆಲ್ಲಿ ಪ್ರೋಗ್ರಾಮ್ ಅಂತೂ ಇಲ್ಲ, ಇಲ್ಲೇ ಗೀತಾ ಸಾಯಂಕಾಲ 7ರಿಂದ 8 ಪ್ರವಚನ ಮುಂದುವರಿಸ್ತೀನಿ. ನಾಳೆ ಏಕಾದಶಿ ಮರೆಯೋಂಗಿಲ್ಲ. ನಾಳೆ ದೇವಸ್ಥಾನದಲ್ಲಿ ನಂದೇ ಅದಲ್ಲಿ ಕ್ಲಾಸ್ ಮೆಸೇಜ್ ಬಂದದ. ಬೆಳಗ್ಗೆ 9-8 ಕ್ಲಾಸ್ ಶುರು ಆಗ್ತದೆ. ಯಾರಿಗೆಲ್ಲ ಶಕ್ಯತೆ ದಯಮಾಡಿ ಬರ್ರಿ. ಆಗ್ಲಾರ್ದವ್ರು ಆನ್ಲೈನ್ ಕ್ಲಾಸ್ ಇದೇ ಸೇಮ್ ಚಾಲೂನೇ ಇರ್ತದೆ. ಇಲ್ಲಿ ನಿಲ್ಲಿಸೋದಂಗಾರೆ ಗ್ರಂಥರಾ ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ. ಧನ್ಯವಾದ.